ಕೃಷ್ಣ, ಇದುವರೆಗೂ ನಾವು ಯಾರೂ ನಿನಗೆ ಏನಿಷ್ಟ ಇದೆ ಏನಿಷ್ಟ ಇಲ್ಲ ಅಂತ ಯಾವತ್ತೂ ಕೇಳಲೇ ಇಲ್ಲ. ನೀನು ಕೂಡ ನಾವು ಹೇಳಿದ್ದನ್ನು ಒಪ್ಕೊಂಡ್ಬಿಡ್ತಾ ಇದ್ದೆ, ಯಾವತ್ತೂ ಇಲ್ಲ ಅಂದವನಲ್ಲ. ನೋಡು, ಇದು ನಿನ್ನ ಜೀವನದ ಪ್ರಶ್ನೆ. ನಾನು ಹೇಳಿದೆ ಅಂತನೋ ಅಥವಾ ಅಮ್ಮ ಅಕ್ಕ ಹೇಳಿದ್ದಾರೆ ಅಂತನೋ ನೀನು ಇದಕ್ಕೆ ಒಪ್ಕೋಬೇಕಾಗಿಲ್ಲ. ನಿನಗೆ ವಂಶಿ ಅಂದರೆ ಇಷ್ಟ ಇದೆಯೋ ಇಲ್ವೋ ಧೈರ್ಯವಾಗಿ ಹೇಳು. ಕೃಷ್ಣ, ಅವಳನ್ನ ಮದುವೆ ಆಗೋ ನೀನು. ನನಗೆ ನಿನ್ನ ಒಪ್ಪಿಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ. ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರು ಅನ್ನಂಗೆ ನಾಳೆ ಎಂಗೇಜ್ಮೆಂಟ್ ಇದೆ, ಇವತ್ತು ಈ ಪ್ರಶ್ನೆ ಕೇಳ್ತಿದ್ದೀರಲ್ರಿ ಕೋದಂಡ. ಮದುವೆಗೂ ಮುಂಚೆ ನನಗೆ ಕೃಷ್ಣನ ಒಪ್ಪಿಗೆ ಬೇಕು. ಅಲ್ರಿ, ನೀವು ಮನೆಗೆ ದೊಡ್ಡವರು ಅಂತವ್ರು ಈ ಸಮಯದಲ್ಲಿ ಈ ಪ್ರಶ್ನೆ ಕೇಳೋದು ನನಗಂತೂ ಸರಿಯಲ್ಲ ಬಿಡಿ. ಹೌದಪ್ಪ ಕೋದಂಡ, ಇದೆಲ್ಲ ಮೊದಲೇ ನಿರ್ಣಯ ಆಗಿರೋ ತಾನೆ, ಮತ್ತ್ಯಾಕೆ ಕೇಳ್ತಾ ಇದೆಯಾ? ಅದಕ್ಕೆ ಅಮ್ಮ, ನಾನು ಮಾತು ಆರಂಭ ಮಾಡೋಕ್ಕೂ ಮುಂಚೆ ನಿಮ್ಮನ್ನೆಲ್ಲ ಕ್ಷಮೆ ಕೇಳಿದ್ದು. ನಾವೇನೋ ಎಲ್ಲರೂ ಸೇರಿಕೊಂಡು ನಿರ್ಣಯ ಮಾಡಿಬಿಟ್ವಿ, ಆದರೆ ಕೃಷ್ಣನ ಒಂದು ಮಾತು ಕೂಡ ಕೇಳಲಿಲ್ಲ. ಈ ವಿಷಯದಲ್ಲಿ ನನಗೆ ಕೃಷ್ಣನ ನಿರ್ಣಯ ತುಂಬ ಮುಖ್ಯ ಅಮ್ಮ. ಅಲ್ಲ ಕೋದಂಡ, ನೀನ್ ಏನ್ ಈ ಥರ ಪ್ರಶ್ನೆ ಕೇಳ್ತಿದ್ಯಾ? ಕೃಷ್ಣ ಇವತ್ತಿನವರೆಗೂ ನಾವ್ ಹೇಳಿದಕ್ಕೆ ಯಾವುದಕ್ಕೂ ಇಲ್ಲ ಅಂತ ಹೇಳಿಲ್ಲ. ಅಕಸ್ಮಾತ್ ಅವನ್ಗಿಷ್ಟ ಇಲ್ಲ ಅಂದಿದ್ರೆ ಅವನ್ ಯಾವತ್ತೂ ಹೇಳ್ಬಿಟ್ಟಿರೋನು. ಅಕ್ಕ, ಅವನೇ ಬಾಯಿ ಬಿಟ್ಟು ಯಾವತ್ತಾದರೂ ವಂಶ ಜೊತೆ ಆಗ್ತಿರೋ ಈ ಮದುವೆ ಅವನಿಗಿಷ್ಟ ಅಂತ ಇವತ್ತಿನವರೆಗೂ ಹೇಳಿದನಾ? ಇಲ್ಲ ತಾನೆ? ಅಮ್ಮ, ನಾನು ಹೇಳಿದ್ನಲ್ಲ, ಈ ಸಲ ನಾನು ಇಟ್ಟಿರೋದು ಆಟಮ್ ಬಾಂಬ್ ಅಂತ. ಹೇಗೆ ಬ್ಲಾಸ್ಟ್ ಆಗುತ್ತೆ ನೋಡ್ತಿರು. ಈ ಕೃಷ್ಣನ್ಗೆ ವಂಶಿನ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ವಂತೆ. ಅದನ್ನೊಂದು ಬಾಯಾರೆ ಹೇಳಿದ್ದನ್ನ ನಾನೇ ನನ್ನ ಕಿವಿಯಾರೆ ಕೇಳಿಸ್ಕೊಂಡೆ. ಈಗ ನೋಡು ಆ ವಂಶಿ ಪರಿಸ್ಥಿತಿ ಏನಾಗತ್ತೆ ಅಂತ. ಅಯ್ಯಯ್ಯೋ, ನಾನಿದುವರೆಗೂ ಯಾವ ಸಮಯ ಬರಬಾರ್ದು ಅಂತ ಬೇಡ್ಕೋತಿದ್ನೋ ಅದಿಷ್ಟು ಬೇಗ ಬಂದ್ಬಿಡ್ತು. ಈ ಕೃಷ್ಣ ನೋಡಿದ್ರೆ ನಾನು ನಿನ್ಗೆ ಸೆಟ್ ಆಗಲ್ಲ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ. ಅವನಿ ಮದ್ವೆ ಖಂಡಿತ ಒಪ್ಕೊಳ್ಳಲ್ಲ. ಇನ್ನು ಇವತ್ತಿಗೆ ನನ್ನ ಪ್ರೀತಿ ಕತೆ ಮುಗೀತು. ನೀನೇನು ಮಾತಾಡ್ದಲ್ಲ ಇದ್ರೆ ನಾವೇನಂತ ತಿಳ್ಕೋಬೇಕು? ಬಾಯ್ ಬಿಡು. ನನ್ನ ಮಗಳನ್ನ ಮದುವೆ ಆಗೋದಕ್ಕೆ ನಿನ್ಗೆ ಒಪ್ಪಿಗೆ ಇದೆಯೋ ಇಲ್ಲೋ ಅನ್ನೋದನ್ನ ಎಲ್ಲರೆದ್ರಿಗೂ ಬಾಯ್ ಬಿಟ್ಟು ಹೇಳು.